ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಪೊಲೀಸ್ ಠಾಣೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮಹತ್ವದ ಕುಂದುಕೊರತೆಗಳ ಸಭೆ ಯಶಸ್ವಿಯಾಗಿ ಜರುಗಿತು. ಗ್ರಾಮೀಣ ಉಪವಿಭಾಗದ ಡಿವೈಎಸ್ಪಿ ಅವರ ನೇತೃತ್ವದಲ್ಲಿ ಈ ಸಭೆಯನ್ನು ಆಯೋಜಿಸಲಾಗಿದ್ದು, ಕ್ಷೇತ್ರದಲ್ಲಿ ಎಸ್ಸಿ ಎಸ್ಟಿ ಸಮುದಾಯ ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳು ಹಾಗೂ ಕಾನೂನು ಸುವ್ಯವಸ್ಥೆಯ ಕುರಿತು ಸುದೀರ್ಘವಾಗಿ ಚರ್ಚೆ ನಡೆಸಲಾಯಿತು. ಬ್ಯೂರೋ ರಿಪೋರ್ಟ್ ಮುದ್ದು ಭುವಿ. ಹಾಗೂ ಎಲ್ಲ ನನ್ನ ಸಮಾಜದ ಮುಖಂಡರೇ, ಎಲ್ಲರೂ ಬಂದು ವಿಚಾರಗಳನ್ನು ಹಂಚ್ಕೊಂಡು ಒಂದು ಊರಲ್ಲಿ ಸಹಾಯ ಇರ್ಬೋದು, ಆಮೇಲೆ ಗಂಟೆಗೆ ಅಡ್ಡಾಡಬೇಕು, ಆಮೇಲೆ ಗಾಂಜಾ ಬಂದು, ಆಮೇಲೆ ಒಳ್ಳೆ ಸಾಲದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರೋದು ನಾವು, ಆಮೇಲೆ ಕೆಲವು ಇನ್ನೂ ತಾಲೂಕಲ್ಲಿ ಅದು ಕೆಲವು ಬಗ್ಗೆ ಕೆಲವೆಲ್ಲ ಹೇಳಿದ್ವಿ. ಅವನ್ನೆಲ್ಲರೂ ನಾವು ನೋಟ್ ಮಾತಾಡಿದ್ವಿ. ಅಂಥದ್ದು ಏನಾದರೂ ನಿಮಗೆ ಕಂಡು ಬಂದರೆ ದಯಮಾಡಿ ನನ್ನ ಒಂದು ಸರ್ವಿಸ್ ತಗೊಂಡು 20 ವರ್ಷ ಸರ್ವಿಸಲ್ಲಿ ಭಾಳ ಕಡೆ ಓದೋದಿಲ್ಲ, ಅಷ್ಟೇ ಒಂದು 2 ತಾಲೂಕು ಮತ್ತೆ ಇರೋದಿಲ್ಲ. ಗೋಕಾಕ ಆಯಿತು, ಬೆಳಗಾಂ ಆಯಿತು, ಬಳ್ಳಾರಿ ಆಯಿತು, ರಾಯಚೂರು ಆಯಿತು, ಇಲ್ಲೇ ಒಂದು ಮುಖಂಡರು ಭಾಳ ಅನ್ಯೂನ್ಯಗದ ಪೊಲೀಸರು. ಅದು ನನಗೆ ಭಾಳ ಸಂತೋಷದಿಂದ ಅವರೇ ಬಗೆಹರಿಸಿ, ಅವರೇ ಇದು ಮಾಡಿ, ಅವರೇ ಈ ಕಡೆ ಹೇಳಿ ಆ ಕಡೆ ಹೇಳಿ ಇದು ಮಾಡ್ತಾರೆ. ಯಾರು ಕಾಂಪ್ಲಿಕೇಟೆಡ್ ಮಾಡಿ ಅದು ಮಾಡಿ ಇದು ಮಾಡೋಂಥ ನಾನು ಕಂಡಿಲ್ಲ. ನನಗೆ ಕೇಸಸ್ಗೂ ಬರ್ತಾವೆ. ಎರಡನೇದು ಏನಂತಂದರೆ ಒಂದು ಹೊಸ ಒಂದು ಡಿಸಿಆರ್ ಓಪನ್ ಆಗಿದೆ. ಸಭೆಯಿಂದ ನಮ್ಮ ಕುಟುಂಬಗಳಿಗೆ ಹಾಕಿ ಅದನ್ನು ಅನುಷ್ಠಾನ ತರಬೇಕು. ಏನು ಅನುಷ್ಠಾನ ಬಂದ ಅದ್ರ ಬಗ್ಗೆ ನಾವು ಮಾಹಿತಿ ಪಡ್ಕೊಳ್ತೇವೆ. ಇವತ್ತೇನು ಜನರಲ್ಲಿ ಕೆಲವು ಸಮಸ್ಯೆ ಅದರ ಬಗ್ಗೆ ಮುಂದಿನ ಸಭೆಗಳಲ್ಲಿ ಆ ಕುಂದುಕೊರತೆಗಳಲ್ಲಿ ಎಷ್ಟು ಆಗಿದಾವ, ಇನ್ನು ಎಷ್ಟು ಬಾಕಿ ಇದಾವೆ, ಅಥವಾ ಆಗಲಿಲ್ಲ ಯಾಕೆ ಆಗಿಲ್ಲ ಅನ್ನೋ ಮಾಹಿತಿಗಳೊಂದಿಗೆ ನಾವು ಸಭೆಗೆ ಹಾಜರಾಗ್ತೀವಿ. ಅದೇ ರೀತಿಯಾಗಿ ನೀವೆಲ್ಲ ಕುಂದುಕೊರತೆಗಳಿದ್ದಾವೆ, ನೇರವಾಗಿ ಮಾತಾಡೋದಂತೆ ಮಾತಾಡಲೇಬೇಕು. ಯಾಕಂದ್ರೆ ಅದು ನಿಮ್ಮ ಸಮಸ್ಯೆ ಅಲ್ಲ, ಸಾವಿರಾರು ಜನ ಕುಂದುಕೊರತೆಗಳನ್ನು ಕೂಡ ನಮ್ಮ ಹತ್ರ ಬಂದಿದ್ದೀವಿ. ಈ ಕುಂದುಕೊರತೆ ನಿಮ್ಮಲ್ಲ, ಕುಂದುಕೊರತೆ ಯಾರಿಗೆ ನಿಮಗಿಲ್ಲ. ನೀವು ಸಾವಿರಾರು ಜನ ಕುಂದುಕೊರತೆಗಳನ್ನು ತಂದು ಅವ್ರ ಪ್ರತಿನಿಧಿಯಾಗಿ ಬಂದು ನಾವು ಹೇಳ್ತೇವೆ. ಅದಕ್ಕಾಗಿ ತಾವೇನು ಖಾರವಾಗಿ ಮತ್ತು ನೇರವಾಗಿ ಮಾತಾಡಿಲ್ಲ, ಅದನ್ನು ಸಂತೋಷವಾಗಿ ಸ್ವಾಗತಿಸಿ ಅತಿ ಗಂಭೀರವಾಗಿ ಪರಿಗಣಿಸಿ ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅದೇ ರೀತಿ ಇನ್ನೊಂದು ನಮ್ಮ ಸೋದರರು ಹೇಳಿದರು, ನೀವು ರಾತ್ರಿ 11 ಗಂಟೆಯಿಂದ ಮೈಕ್ ಬಿಟ್ಟು ಮಾಡ್ತೀವಿ, 7ರಿಂದ 8 ತನಕ ಮಾಡ್ತೀವಿ. ಓಕೆ, ನಾವು ಒಪ್ಕೋತೀವಿ. 7ರಿಂದ 8 ಗಂಟೆವರೆಗೂ ನಾವು ಪೆಟ್ರೋಲಿಂಗ್ ಹಾಕ್ತೀವಿ, ಬಿಸಿಲು ಪೆಟ್ರೋಲಿಂಗ್ ಹಾಕ್ತೀವಿ. ಅದೇ ರೀತಿ ರಾತ್ರಿ 11 ಗಂಟೆ ತಾವು ಸುರಕ್ಷಿತವಾಗಿ ಮಾಡ್ಕೋಬೇಕಂದ್ರೆ ನಾವು ರಾತ್ರಿ ಇಲ್ಲ ಅಂದರೆ ಬೆಳಗ್ಗೆ ಹಾಕ್ಕೊಂಡು ಬರ್ತಾವೆ. ನಮಗೆ ಅಲ್ಲಿ 5 ಹಾಕಿ ನಾವೇನು ಹೇಳಿದ್ರೆ ಎಲ್ಲ ಕುಂದುಕೊರತೆಗಳನ್ನು ನಾವು ಗಂಭೀರವಾಗಿ ಪರಿಗಣಿಸಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಬಗೆಹರಿಸ್ತೀವಿ. ಅದೇ ರೀತಿಯಾಗಿ ನಮ್ಮ ಬೀಟ್ ಸಿಬ್ಬಂದಿಯವರು ಹೆಸರು ಹಾಕಕ್ಕೆ ಹೇಳಿದ್ವಿ. ಇಲ್ಲಿ ಗ್ರಾಮಗಳಲ್ಲಿ ಪಂಚಾಯತ್ಗಳಲ್ಲಿ ಇದಕ್ಕಿಂತ ಮುಂಚೆ 3-4 ವರ್ಷ ಹಿಂದೆ ಎಲ್ಲ ನನ್ನಂದ ಎಲ್ಲ ರಾಜ್ಯಗಳು ತುಂಬ ಎಲ್ಲ ಹಳ್ಳಿಗಳಾಗ ಒಂದು ಬೋರ್ಡ್ ಹಾಕಿ ಬಿಸಿ ಊಟ ಹಾಕಿ ಸಿಬ್ಬಂದಿ ಹೆಸರೆಲ್ಲ ಇದ್ದು ಈಗ ಹೋಗಿರ್ಬೇಕು. ಅದು ನಾವು ಒಂದು ವೇಳೆ ಹೋಗಿದ್ರೆ ಇನ್ನೊಂದು ಎಲ್ಲ ಹಳ್ಳಿಗಳಿಗೆ ಮಾಹಿತಿ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಅದೇ ರೀತಿ ಬೀಟ್ ಸಿಬ್ಬಂದಿಯವರು ಪ್ರತಿ ಹಳ್ಳಿಗಳಿಗೆ ಹೋಗಿ ಪ್ರತಿಯೊಂದು ತಾಲೂಕುಗಳಿಗೆ ಹೋಗಿ ಸಭೆ ಮಾಡಿದ್ದು ಫೋಟೋಗೆ ಸಮೇತ ಅವರ ಹೆಸರು ಸೈಗಳು ತಗೊಂಡ್ಬಂದು ನಮ್ಮ ವರದಿ ಸಲ್ಲಿಸೋದಂತೆ ಇವತ್ತೇ ನಾವು ಏನು ಸಹ ಅವರು ಗಮನ ಕೊಟ್ಟರೆ ಅದ್ರ ಪ್ರಭಾವಿ ಪ್ರತಿ ಬೀಟ್ ಸಿಬ್ಬಂದಿಯು ಪ್ರತಿ ಕ್ಲಾಸ್ಗಳ ಸಭೆ ಮಾಡೋಣ ಖಂಡಿತವಾಗಿ ಪ್ರಯತ್ನ ಮಾಡ್ತೀವಿ.